ತಾನು ಬೈಯುವಾಗ ಕೆಲವೊಂದು ಪದಗಳನ್ನು ಬಳಸಿರ್ತಾನೆ, ಅದೇ ರೀತಿನೇ ಇವರು ಕೊಲೆ ಮಾಡುವ ಹೊತ್ತಿಗೆ ಹೊಡಿತಾರೆ ಆ ವ್ಯಕ್ತಿಗೆ. ಯಾಕೆಂದ್ರೆ ಇವರೆಲ್ಲ ಯಂಗ್ ಟೀಮ್ ಇರುತ್ತೆ, ಇವನು ಹಳಬ ಆಗಿರ್ತಾನೆ ಆಗ್ಲೇನೆ. ಪಿಂಟ್ಯ ಮಾತಾಡಿದಾಗ ಇವನೇನು ಶಬ್ದಗಳನ್ನು ಬಳಕೆ ಮಾಡ್ತಾನೆ ಅದು ತುಂಬಾ ಕೆಟ್ಟದಾಗಿತ್ತು. ಸಂಪಾದನೆ ಮಾಡಿದ್ರ ಈಗ ನನ್ನನ್ನೇ ದುಡ್ಡು ಕೇಳ್ತೀರಂತ ಹೇಳಿ ತುಂಬಾ ಅವಾಚ್ಯವಾಗಿ ಬೈತಾ ಹೋಗ್ತಾನಂತೆ. ಅಂದ್ರೆ ಪದಗಳು ತುಂಬಾ ಕೆಟ್ಟದಾಗಿರ್ತಾವೆ, ಹೊಡೆತ ತಿನ್ನಿಸ್ಕೊಳ್ತಾ ನಾವು ಕೈ ಮುರಿಯುತ್ತೆ, ಒಂದು ಕೈ ಮುರಿಯುತ್ತೆ. ತುಳಸಿರಾಮನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ನೇರವಾಗಿ ಈ ಭಾಗಪ್ಪನ್ನ ಭೇಟಿ ಆಗ್ತಾನೆ. ಯಾವ ವ್ಯಕ್ತಿ ಇಳಿತಾನೆ, ಯಾವ ನೋಡ್ತಾನೆ, ಇದನ್ನೆಲ್ಲ ಲಿಂಕ್ ಮಾಡಿದಾಗ ತುಳಸಿರಾಮ ಅನ್ನುವಂಥ ವ್ಯಕ್ತಿಯನ್ನ ಬಂಧಿಸ್ತಾರೆ. ಮಾನ್ಯ ವೀಕ್ಷಕರೇ, ಅಳಿದುಳಿದವರು ಕಣ್ಣಂತೆ ಸ್ವಾಗತ ಸುಸ್ವಾಗತ. ಮೊನ್ನೆ ನಡೆದಂತ ಏನು ಒಂದು ಭೀಕರ ಹತ್ಯೆ ಇತ್ತು, ಭಾಗಪ್ಪನ ಹತ್ಯೆ. ಈ ಹತ್ಯೆಯ ಆರೋಪಿಗಳನ್ನ ಬಂಧಿಸಿದ್ದಾರೆ. ಯಾರಪ್ಪ ಇವರು ಆರೋಪಿಗಳಂತ ಹೇಳಿದ್ರೆ, ಇನ್ನೂ ಹುಡುಗರು ಅಂತ ಹೇಳಿದ್ರೆ 25 ವರ್ಷದ ಒಳಗಿನ ಹುಡುಗರೇ ಭಾಗಪ್ಪನ ಹೊಡಿತಾರೆ. ಹಾಗಾದ್ರೆ ಏನಾದ್ರೂ ತುಂಬಾ ಹಳೆ ದ್ವೇಷ ಇತ್ತಾ ಇವ್ರ ಮಧ್ಯ? ಹಿಂದೆ ಏನಾದ್ರೂ ಹಿಂದೆ ಮಾಡಿದಂತ ಕೊಲೆಗಳಿಗೆ ಇದಕ್ಕೆ ಸಂಬಂಧ ಇತ್ತ ಅಂತ ನೋಡಿದ್ರೆ ಯಾವ ಸಂಬಂಧಗಳು ಇಲ್ಲಿ ಬರುವುದಿಲ್ಲ. ಏನಂತ ಹೇಳಿದ್ರೆ ಕೇವಲ 2024ರಲ್ಲಿ ನಡೆದಂತ ಒಂದು ಘಟನೆ ಬರುತ್ತಿಲ್ಲ ಅಷ್ಟೇನೆ, ಬಿಟ್ರೆ ಬೇರೆ ಏನೂ ಬರುದಿಲ್ಲ ಈ ಹತ್ಯೆಯಲ್ಲಿ. ಆದ್ರೆ ಹತ್ಯೆ ಮಾಡಿದಂಥವ್ರ ಧೈರ್ಯ ನೋಡಿಬಿಟ್ರೆ, ಯಾಕಂದ್ರೆ ಸ್ವತಃ ಬೇರೆ ಅಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಭಾಗಪ್ಪನ ವಿರುದ್ಧ ಏನಾದ್ರೂ ಬಿದ್ರೆ ಹೊಡಿಲಿಕ್ಕೆ ಇಷ್ಟೊಂದು ಇದಿದ್ದ ಅಂತ ಹೇಳಿದ್ರೆ, ಒಂದು ಅವನ್ ಮುಂದೆ ಬಂದಂತವ್ರನ್ನ 4 ಜನನ ಹೊಡೆದು ಬಿಡ್ತಿದ್ದ. ಅಷ್ಟೊಂದು ಶಕ್ತಿಶಾಲಿ ಆಗಿ ಈಗೂ ಇದ್ದವನು. ಆದ್ರೆ ಈ ಹುಡುಗರು ಯಾವ ರೀತಿ ಕೆಲಸ ಮಾಡಿರ್ಬೋದು ಅಥವಾ ಯಾವ ರೀತಿ ಹೊಡೆದಿರ್ಬೋದು ಅನ್ನೋದೇ ಇಲ್ಲಿ ವಿಶೇಷ. ಆವತ್ತಿನ ರಾತ್ರಿ ಸರಿಸುಮಾರು 9:30 ಗಂಟೆಗೆ ನೀವು ಅವನ ಏರಿಯಾಗೆ ಬರ್ತಾರೆ. ಅಂದ್ರೆ ಬಿಜಾಪುರ್ನಿಂದ ಹೊರಗೆ ಇರುವಂತದ್ದು, ಅಂದ್ರೆ ಇದು ನಗರ ಪ್ರದೇಶ ಅಲ್ಲ, ಹೊರಗೆ ಇರುವಂತ ಮದೀನಾ ನಗರಕ್ಕೆ ಏನ್ ಬರ್ತಾರೆ, ಅದೇ ಸಮಯಕ್ಕೆ ಕರೆಂಟ್ ಹೋಗುತ್ತೆ. ಈ ವ್ಯಕ್ತಿ ಹೊರಗೆ ಬರುವ ಹೊತ್ತಿಗೂ ಸಂಪೂರ್ಣವಾಗಿ ಸುಮಾರು ಜನ ಇದರಲ್ಲಿ ಅಟ್ಯಾಕ್ ಮಾಡ್ತಾರಂತ ಹೇಳ್ತಾರೆ. ಸುಮಾರು ಜನ ಈ ಕೊಲೆಯಲ್ಲಿ ಭಾಗಿಯಾಗಿರ್ತಾರೆ. ಯಾಕಂದ್ರೆ ಅಲ್ಲಲ್ಲಿ ನಿಂತ್ಕೊಂಡಿರ್ತಾರೆ, ಸಂಪೂರ್ಣವಾಗಿ ಕವರ್ ಮಾಡಿರ್ತಾರೆ. ಕವರ್ ಮಾಡಿದ ನಂತರ ನೇರವಾಗಿ ಅವನ ಮೇಲೆ ದಾಳಿ ಮಾಡ್ತಾರೆ ಕೊಡ್ಲಿ ಮತ್ತು ಮಚ್ಚಿನಿಂದ. ಅಂದ್ರೆ ಶವ ಬಿದ್ದಾಗ ಅರೆ ಬೆತ್ತಲಾಗಿರುತ್ತೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮುಖದ ಮೇಲೆ ಮತ್ತೆ ಕೆಳಭಾಗದಲ್ಲಿ ಸಿಕ್ಕಾಪಟ್ಟೆ ಏಟು ಬಿದ್ದಿರುತ್ತೆ. ಹಾಗಾದ್ರೆ ಈ ಕೊಲೆ ಆಗುವುದಕ್ಕೊಂದು ಕಾರಣ ಇದೆ. ಅದು ಯಾವ ಕಾರಣ ಅಂತ ಹೇಳಿದ್ರೆ, 2024 ಆಗಸ್ಟ್ ತಿಂಗಳಲ್ಲಿ ಏನು ಬಿಜಾಪುರ್ನಲ್ಲಿ ಒಂದು ಕೊಲೆ ಆಗತ್ತೆ. ಆ ಕೊಲೆ ಮೊದಲು ಎಲ್ಲರೂ ತಿಳ್ಕೊಂಡಿರುವಂಥದ್ದು ಆಕ್ಸಿಡೆಂಟ್ ಅಂತ ಹೇಳಿ. ಏನು ಕೋರ್ಟಿಂದ ಹೊರಗೆ ಬರುವತ್ತಿಗೆ ಸ್ಕೂಟಿಯಲ್ಲಿ ಒಬ್ರು ವ್ಯಕ್ತಿ ಬರ್ತಾರೆ, ರವಿ ಅಂತ ಹೇಳಿ ವ್ಯಕ್ತಿ ಬರ್ತಾರೆ. ಆ ರವಿ ಅನ್ನೋರ ಮೇಲೆ ಒಂದು ಇನೋವಾ ಹೊಡ್ಕೊಂಡು ಹೋಗುತ್ತೆ. ಹೊಡ್ಕೊಂಡು ಹೋದ ನಂತರ ಅದು ಸರಿಸುಮಾರು 1 ಕಿಲೋಮೀಟರಿಂದ 1.5 ಕಿಲೋಮೀಟರ್ ಎಳ್ಕೊಂಡು ಹೋಗುತ್ತೆ. ಎಳ್ಕೊಂಡು ಹೋದ ನಂತರ ಯಾವ ವ್ಯಕ್ತಿ ಕಾರಲ್ಲಿ ಇರ್ತಾನೆ, ಕಾರಿನಿಂದ ಇಳಿದು ಕೆಳಗೆ ನೋಡ್ತಾನೆ, ಆ ವ್ಯಕ್ತಿ ಕೊನೆ ಉಸಿರು ಎಳೆದಿದಾರ ಇಲ್ಲಂತೆ. ಅದಾದ ನಂತರ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಆದ್ರೆ ಇದನ್ನ ಮೊದಲಿಗೆ ಏನಂತ ಹೇಳಿದ್ರೆ ಆಕ್ಸಿಡೆಂಟ್ ಅಂತೇಳಿ ಆಗಿರುತ್ತೆ. ಆಗನೇ ಬರುವಂತ ಏನು ಇವತ್ತು ಅರೆಸ್ಟ್ ಆದಂತ ವ್ಯಕ್ತಿ ಇದ್ದಾನೆ ಪಿಂಟ್ಯ ಅಂತ ಹೇಳಿ. ಈ ಪಿಂಟ್ಯ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಮಗೆ ಸಂಶಯಗಳಿದೆ, ಈ ಆಕ್ಸಿಡೆಂಟ್ ಅಲ್ಲ, ಇದು ಕೊಲೆ. ಯಾಕಂದ್ರೆ ನಮ್ಗೆ ಸಂಶಯ ಇದೆ, ಆಮೇಲೆ ಇಂಥ ವ್ಯಕ್ತಿ ಮೇಲೆ ನಮಗೆ ಸಂಶಯ ಇದೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾನೆ. ಆಗ ಅವನು ಈ ವಿಷಯನ ಎತ್ತುತ್ತಾನೆ. ಆಗ ಇದೇನಾಗುತ್ತೆ ಅಂದ್ರೆ ತನಿಖೆ ಆಗುತ್ತೆ. ಆಗ ಯಾವ ಇನೋವಾ ಇತ್ತು ಅಂತ ನೋಡಿದಾಗ ಆ ಇನೋವಾಕ್ಕೆ ನಂಬರ್ ಪ್ಲೇಟ್ ಇರೋದಿಲ್ಲ. ಆಮೇಲೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಸರಿಸುಮಾರು 1 ರಿಂದ 1.5 ಕಿಲೋಮೀಟರ್ ಆ ದೇಹನ ಎಳ್ಕೊಂಡು ಹೋಗಿರುತ್ತೆ. ಅದಾಗ್ಲೇನೆ ಒಂದು ಕೈ ಪೂರ್ತಿ ಡ್ಯಾಮೇಜ್ ಆಗಿರುತ್ತೆ, ಮುಖ ಪೂರ್ತಿ ಸಂಪೂರ್ಣ ನುಜ್ಜುಗುಜ್ಜಾಗಿರುತ್ತೆ. ಮತ್ತೆ ಆ ಇನೋವಾ ಎಳೆದಿರೋದ್ರಿಂದ ಆ ವ್ಯಕ್ತಿ ಏನು ಧರಿಸಿರ್ತಾರ ಬಟ್ಟೆ ಬಿಚ್ಚಿ ಹೋಗಿರುತ್ತೆ. ಹೀಗಾಗಿ ಈ ಕೊಲೆ ಏನಂತ ಇದ್ರೆ, ಇದು ಕೊಲೆ ಅಂದಮೇಲೆ ಮತ್ತೆ ಪೊಲೀಸರು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ ಯಾವ ವ್ಯಕ್ತಿ ಇಳಿತಾನೆ, ಯಾವ ನೋಡ್ತಾನೆ. ಇದನ್ನೆಲ್ಲ ಲಿಂಕ್ ಮಾಡಿದಾಗ ತುಳಸಿರಾಮ ಅನ್ನುವಂಥ ವ್ಯಕ್ತಿಯನ್ನ ಬಂಧಿಸ್ತಾರೆ. ಯಾಕೆ ತುಳಸಿರಾಮ್ ಅನ್ನೋ ವ್ಯಕ್ತಿನ ಬಂಧಿಸಿದ ನಂತರ ಅವನ ವಿಚಾರಣೆ ಮಾಡಿದಾಗನೇ ಬೀಳುವಂಥದ್ದು, ಹೊರಗೆ ಬೀಳುವಂಥ ವಿಷಯ, ಇದು ಬೆಚ್ಚಿ ಬೀಳಿಸುವಂಥ ವಿಷಯ. ಅದೇನಂತ ಹೇಳಿದ್ರೆ, ತುಳಸಿರಾಮು ಮತ್ತೆ ಈಗೇನು ಕೊಲೆ ಆದಂಥವ್ರು ಇದ್ದಾರೆ ಇವ್ರದ್ದೇನು ಅಂತ ಹೇಳಿ ದುಡ್ಡು ಹಣಕಾಸಿನ ವ್ಯವಹಾರ ಇರುತ್ತೆ. ಆಗ ಅವ್ರೇನು ಮಾಡ್ತಾರೆ ಅಂದರೆ, ರವಿ ಅನ್ನೋ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ತುಳಸಿರಾಮನಿಗೆ ದುಡ್ಡು ಕೇಳಿರ್ತಾರೆ, ನೀನು ಇಷ್ಟು ದುಡ್ಡು ಕೊಡ್ಬೇಕು ನನಗೆ ಅಂತ ಹೇಳಿ. ಆಗ ತುಳಸಿರಾಮ್ ಏನು ಮಾಡಿರ್ತಾನಂತ ಹೇಳಿದ್ರೆ,
ಅದನ್ನು ಹಿಂದೆ ಮುಂದೆ ತಪ್ಪಿಸ್ಕೊಂಡಿರ್ತಾರೆ. ಯಾಕೆಂದ್ರೆ ಅವರಿಬ್ಬರದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ. ಆಗ ಅವರು ಇಷ್ಟು ಬೇಕು ನಮಗೆ ದುಡ್ಡು ಅಂತ ಕೇಳಿರ್ತಾರೆ. ಅದಾದ ನಂತರ ಒಂದು ದಿವಸ ಇದ್ರಾ ಬದ್ರ ಆದಾಗ ಇಬ್ಬರ ಮಧ್ಯೆ ಗಲಾಟೆ ಆಗುತ್ತೆ. ಗಲಾಟೆ ಆದಾಗ ಇದು ತುಳಸಿರಾಮನ ಕೈ ಮುರಿದೋಗುತ್ತೆ. ಹೊಡೆತ ತಿನ್ನಿಸ್ಕೊಳ್ತಾನೆ, ನಾವು ಒಂದು ಕೈ ಮುರಿಯುತ್ತೆ. ಇದಾದ ಮೇಲೆ ಏನು ಮಾಡ್ತಾನೆ, ತುಳಸಿರಾಮನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದಂಥ ವ್ಯಕ್ತಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ ನೇರವಾಗಿ ಈ ಭಾಗಪ್ಪನ ಭೇಟಿ ಆಗ್ತಾನೆ. ಭಾಗಪ್ಪನ ಭೇಟಿ ಆದ ಕೂಡಲೇ ಭಾಗಪ್ಪನಿಗೆ ಹೇಳ್ತಾನೆ, ಈ ರೀತಿ ನಂದವ್ರದ್ದು ವ್ಯವಹಾರ ಇತ್ತು, ದುಡ್ಡಿನ ವ್ಯವಹಾರ ಇತ್ತು, ದುಡ್ಡು ಕೊಡೋದಿತ್ತು ನನಗೆ, ಆದ್ರೆ ಅವ್ರು ನನಗೆ ದುಡ್ಡು ಕೇಳ್ತಾ ಇದ್ದಾರೆ, ಹೀಗಾಗಿ ನನಗೆ ಈ ರೀತಿ ಹೊಡೆದ್ರು ಅಂಥೇಳಿ ಅವ್ರ ಹತ್ರ ಕಂಪ್ಲೇಂಟ್ ಹೇಳಿದಾಗ, ಅದು ನಿನ್ನ ವಿಷಯ, ನೀನೇನಾದರೂ ಮಾಡ್ಕೊ, ನಾನು ಇದ್ರ ಮಧ್ಯ ಬರುವುದಿಲ್ಲ ಅಂಥೇಳಿ ಕಳಿಸ್ತಾನೆ ಭಾಗಪ್ಪ. ಅದಾದ ಮೇಲೆ ಏನಾಗ್ಬಿಡುತ್ತಂದ್ರೆ ಯಾವಾಗ ಈ ಪ್ರೆಷರ್ ಎಲ್ಲ ಜಾಸ್ತಿ ಆಗುತ್ತೆ ಆಗ ಈ ಹತ್ಯೆಯ ಪ್ಲಾನ್ ಆಗುತ್ತೆ. ಹೀಗಾಗಿ ಇನೋವಾದಲ್ಲಿ ಬಂದು ಹೊಡೆದೋದ ನಂತರ ಕಂಪ್ಲೇಂಟ್ ಆಗುತ್ತೆ. ನಂತರ ಇದು ಅರೆಸ್ಟ್ ಆಗ್ತಾರೆ. ಅವರೆಲ್ಲ ಜೈಲಿಗೆ ಹೋದಾದ ನಂತರ ಏನು ಈಗ ಇರುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಪಿಂಟು ಏನಿದ್ದಾನೆ, ಈ ಪಿಂಟು ಭಾಗಪ್ಪನಿಗೆ ಫೋನ್ ಮಾಡ್ತಾನೆ, ನಮ್ಮಣ್ಣಂದು ಹೀಗಾಯಿತು, ಆಮೇಲೆ ಇದ್ರ ಮಧ್ಯೆ ನಿಂದೇ ಕೈವಾಡ ಇದೆ ಅಂತ ನಮಗೆ ಸುದ್ದಿ ಬಂದಿದೆ, ಆಮೇಲೆ ಅವನು ನಮಗಿಷ್ಟು ದುಡ್ಡು ಕೊಡಬೇಕಾಗಿತ್ತು, ಯಾರು ಜೈಲಿಗೆ ಹೋಗಿದ್ದಾನೆ ಅವನಿಷ್ಟು ದುಡ್ಡು ಕೊಡಬೇಕಾಗಿತ್ತು, ಹೀಗಾಗಿ ನೀನು ನಮಗೆ ಆ ದುಡ್ಡನ್ನು ನಮ್ಗೆ ಕೊಡಲೇಬೇಕು ಅಂತ. ಆಗೇನಾಗುತ್ತೆ, ದೊಡ್ಡ ಮಟ್ಟದ ಜಗಳ ಆಗುತ್ತೆ. ಆಗ ಅವನು ಹೇಳ್ತಾ ಇರ್ತಾನಂತ ಹೇಳಿದ್ರೆ, ನನ್ನ ಹೆಸರು ಬೇಕಾದಷ್ಟು ಸಂಪಾದನೆ ಮಾಡಿದ್ರ, ಈಗ ನನ್ನನ್ನೇ ದುಡ್ಡು ಕೇಳ್ತೀರಂತ ಹೇಳಿ ತುಂಬಾ ಅವಾಚ್ಯವಾಗಿ ಬೈತಾ ಹೋಗ್ತಾನಂತೆ. ಅಂದ್ರೆ ಪದಗಳು ತುಂಬಾ ಕೆಟ್ಟದಾಗಿರ್ತಾವೆ. ಆಮೇಲೆ ದೊಡ್ಡ ಮಟ್ಟದಂದ್ರೆ ಬೈದಾಟ ಮತ್ತೆ ಜಗಳ ಆಗತ್ತೆ. ಯಾವಾಗ ಜಗಳ ಆಗತ್ತೆ ಆಗ ಈ ವ್ಯಕ್ತಿಗೆ ಈ ವ್ಯಕ್ತಿಗೆ ಸಿಟ್ಟು ಬರುತ್ತಂದ್ರೆ, ಏನು ಸಿಟ್ಟು ಅಂತ ಹೇಳಿದ್ರೆ, ಒಂದು ವೇಳೆ ಈ ಭಾಗಪ್ಪನ ಇದೇ ರೀತಿ ಬಿಟ್ರೆ ಇವನು ನಮ್ಮನ್ನ ಬಿಡುವುದಿಲ್ಲ ಅಂಥೇಳಿ ಇಲ್ಲಿ ವೈರತ್ವ ಮತ್ತೆ ಶುರುವಾಗುತ್ತೆ. ಈ ವೈರತ್ವ ಶುರುವಾದ ಕೂಡಲೇ ಇವ್ರಿಗೊಂದು ಗೊತ್ತಿರುತ್ತೆ, ಯಾವ ತುಳಸಿರಾಮ್ ಇದ್ದಾನೆ ಇವನು ಭಾಗಪ್ಪನ ಭೇಟಿಯಾಗಿದ್ದು ಕೋರ್ಟಲ್ಲಿ ಭೇಟಿಯಾಗಿರ್ತಾನೆ. ಯಾಕೆಂದರೆ ಭಾಗಪ್ಪ ಯಾವತ್ತು ಹೊರಗೆ ಬರ್ತಾ ಇರೋದಿಲ್ಲ, ಯಾವ ಜಾಗದಲ್ಲಿನೂ ಏನು ಕೋರ್ಟಿಗೆ ಬರ್ತಿರ್ತಾನೆ ಆವತ್ತಷ್ಟೇ ಸಿಗ್ತಾ ಇರ್ತಾನೆ. ಹೀಗಾಗಿ ಆ ಕೋರ್ಟಿನ ದಿವಸ ಇವನು ಕೋರ್ಟಿಗೆ ಬಂದಿರ್ತಾನೆ. ಅದೇ ಸಮಯಕ್ಕೆ ಭೇಟಿಯಾಗಿ ತನ್ನ ಏನು ಒಂದು ಕೈ ಮುರಿದಿರುತ್ತೆ, ಕೈ ಮುರಿದಾಗ ಈ ತನ್ಗೆ ಮತ್ತೆ ಇವ್ರ ಮಧ್ಯೆ ಆದಂಥ ವಾಗ್ವಾದ ಏನಿದೆ ಅದನ್ನ ಹೇಳಿರ್ತಾನೆ. ಯಾಕೆಂದ್ರೆ ಅವ್ನು ಹೇಳೋತಿ ಯಾಕೆ ಭಾಗಪ್ಪನ ಹತ್ರ ಹೇಳ್ತಾನಂತ ಹೇಳಿದ್ರೆ, ಭಾಗಪ್ಪ ಹಾಗೆ ಆ ಡೆತ್ ಆದಂಥ ಏನು ರವಿ ಅಂತಿದ್ದಾರೆ ಇವರಿಬ್ರು ಸಂಬಂಧಿಕರಾಗಿರ್ತಾರೆ. ಹೇಳಿದ ನಂತರನೇ ಏನಾಗುತ್ತೆ ಅಂದರೆ ಅದಕ್ಕೆ ಬೇರೆ ರೀತಿಯ ತಿರುವು ಬರುತ್ತೆ. ತಿರುವು ಅಂತ ಹೇಳಿದ್ರೆ ಇದು ಎಲ್ಲೋ ಇವ್ರದೇ ಕೈವಾಡಿದೆ. ಯಾಕಂದ್ರೆ ಆ ನಂತರ ಇವನು ಮಾತಾಡ್ತಾನಲ್ಲ, ಅವ್ರ ತಮ್ಮ ಪಿಂಟ್ಯ ಮಾತಾಡಿದಾಗ ಇವನೇನು ಶಬ್ದಗಳನ್ನು ಬಳಕೆ ಮಾಡ್ತಾನೆ ಅದು ತುಂಬ ಕೆಟ್ಟದಾಗಿತ್ತಂತೆ. ಹೀಗಾಗಿ ಅವನಿಗೆ ಕೆಣಕ್ತಾನೆ. ಆಮೇಲೆ ಅವನಿಗೆ ಅಲ್ಲಿಂದ ಒಂದು ಗೊತ್ತಾಗುತ್ತೆ, ಭಾಗಪ್ಪ ಬಿಜಾಪುರ ಕೋರ್ಟ್ ಇದ್ದಾಗ ಈ ರೀತಿ ಅವನು ಬಿಜಾಪುರಿಗೆ ಬರ್ತಾನೆ ಅಂತ. ಆಗ ಅವನೇನು ಮಾಡಿಬಿಡ್ತಾನಂದ್ರೆ ಎಲ್ಲಿರ್ಬೋದು ಅಂತೇಳಿ ಇವ್ರು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಅವತ್ತು ಆ ಜಗಳ ಆಗುತ್ತೆ. ಯಾಕೆಂದ್ರೆ ಇವರೆಲ್ಲ ಯಂಗ್ ಟೀಮ್ ಇರುತ್ತೆ, ಇವನು ಹಳಬ ಆಗಿರ್ತಾನೆ, ಆಗ್ಲೇನೆ ಅವನ ಪಾಡಿಗೆ ಅವನಿರ್ತಾನೆ, ಆದರೆ ಇವರು ಯಂಗ್ ಟೀಮ್ ಆಗಿರ್ತಾರೆ. ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ಈ ವ್ಯಕ್ತಿ ಎಲ್ಲಿದ್ದಾನಂಥೇಳಿ ಮೊದಲೇ ಪತ್ತೆ ಮಾಡ್ಕೊಂಡಿರ್ತಾರೆ. ಅಂದರೆ ಇವನು ಮದೀನಾ ನಗರ ಅಂತ ಹೇಳಿದರೆ ಬಿಜಾಪುರ್ನಿಂದ ಹೊರಗಿರುವಂಥದ್ದು, ಹೊರವಲಯದಲ್ಲಿರುವಂಥ ಮದೀನಾ ನಗರಲ್ಲಿರ್ತಾನೆ. ಆಮೇಲೆ ಈ ರೀತಿ ಮನೆಗೆ ಬರ್ತಾನೆ. ಈ ರೀತಿ ಅಂತ ಹೇಳಿದ್ರೆ ರಾತ್ರಿ ಅಲ್ಲಿ ಊಟ ಮಾಡಿದ ನಂತರ ಹೊರಗೆ ಬಂದು ನಿಂತ್ಕೊಳ್ತಾನೆ ಅಂಥೇಳಿ. ಹೀಗಾಗಿ ಅವರು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಆ ಪ್ಲ್ಯಾನ್ ಪ್ರಕಾರನೇ ಆವತ್ತು ಕರೆಂಟ್ ಹೋಗುತ್ತೆ. ಕರೆಂಟ್ ಹೋದಾಗ ಇವ್ರೇನು ಮಾಡಿಬಿಡ್ತಾರೆ ಅಂದರೆ ಭೀಕರವಾಗಿ ದಾಳಿ ಮಾಡ್ತಾರೆ. ಅಂದರೆ ಯಾವುದೇ ಚಾನ್ಸು ಕೊಡೋದಿಲ್ಲ. ಈ ವ್ಯಕ್ತಿ ಅವ್ರ ಮೇಲೆ ಎರಗಿ ಬೀಳೋದಕ್ಕೆ ಯಾವ ರೀತಿ ಚಾನ್ಸು ಕೊಡೋದಿಲ್ಲಂತೆ. ಆಮೇಲೆ ಆ ಬೈಗಳದಲ್ಲಿ ಅಂದರೆ ಏನು ತಾನು ಬೈಯುವಾಗ ಕೆಲವೊಂದು ಪದಗಳನ್ನು ಬಳಸಿರ್ತಾನೆ, ಅದೇ ರೀತಿನೇ ಇವರು ಕೊಲೆ ಮಾಡುವತ್ತಿಗೆ ಹೊಡಿತಾರೆ ಆ ವ್ಯಕ್ತಿಗೆ. ಯಾವ್ಯಾವ ಭಾಗಕ್ಕೆ ಹೊಡಿಬೇಕಂಥೇಳಿ. ಯಾಕಂತ ಹೇಳಿದ್ರೆ ಆ ಆಕ್ಸಿಡೆಂಟಲ್ಲಿ ಏನು ಕೈ ಪೂರ್ತಿ ನುಜ್ಜುಗುಜ್ಜಾಗಿರುತ್ತೆ, ಆ ಕೈನೇ ತೆಗೆದು ಬಿಡ್ತಾರೆ. ಆಮೇಲೆ ಮುಖ ಏನು ಪೂರ್ತಿ ಏಟು ಬಿದ್ದಿರುತ್ತೆ, ಆ ಮುಖದ ಭಾಗಕ್ಕೂ ಏನಂದ್ರೆ ಸರಿಯಾಗಿ ಹೊಡೆದಿರ್ತಾರೆ. ಮತ್ತೆ ಆ ಕಾರ್ ಮಧ್ಯ ಸಿಕ್ಕೊಂಡಾಗ ಏನು ಆ ಬಟ್ಟೆ ಎಲ್ಲನೂ ಬಿಚ್ಚಿ ಹೋಗಿರುತ್ತೆ. ಅಂದರೆ ಆ ಕಾರ್ನ ಕೆಳಗೆ ಸಿಕ್ಕಾಕೊಂಡು ಆ ಬಟ್ಟೆ ಎಲ್ಲ ಹರಿದು ಹೋಗಿರುತ್ತೆ. ಅದೇ ರೀತಿ ಬಟ್ಟೆನೂ ಕೆಳಗಿನ ಭಾಗದ ಬಟ್ಟೆಯನ್ನು ಬಿಚ್ತಾರೆ. ಈ ರೀತಿ ಭೀಕರವಾಗಿ ಹತ್ಯೆ ಮಾಡ್ತಾರೆ.
ಹತ್ಯೆ ಮಾಡಿದ ನಂತರ ತಮ್ಮ ತಮ್ಮ ಜಾಗಕ್ಕೆ ಹೋಗ್ಬಿಡ್ತಾರೆ. ಅದಾಗ್ಲೇನೆ ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಅಂತ ಹೇಳಿದ್ರೆ ಈ ಕೊಲೆಯನ್ನು ಮಾಡ್ತಾರಂತೆ. ಇದೆಲ್ಲದಕ್ಕಿಂತ ವಿಶೇಷವಾಗಿ ಇದನ್ನು ಇವತ್ತು ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಪೊಲೀಸರಿಗೆ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಆ ಕೊಲೆಯ ಇವೆಲ್ಲ ವಿಷಯಗಳನ್ನು ಈಗ ಹೊರಗೆ ಬಂದಿದೆ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಇನ್ನು ಮುಂದೆ ನಾವು ನೋಡಬೇಕು. ಈಗ ಒಂದು ಟೀಮ್ ಅಂತ ಹೇಳಿದ್ರೆ ಏನು ಇಷ್ಟು ವರ್ಷದಿಂದ ಅಂದರೆ ಸರಿಸುಮಾರು 1943ರಲ್ಲಿ ಶುರುವಾಗಿದೆ ಅಂತೆ ಭೀಮಾ ತೀರದಲ್ಲಿ ಹತ್ಯೆಗಳು. ಸ್ವಲ್ಪ ದಿವಸಗಳಿಂದ ಈ ರೀತಿಯ ಘಟನೆಗಳಾಗಿರುವುದಿಲ್ಲ. ಈಗ ಬಾಗಪ್ಪನ ಹತ್ಯೆ ಆಗಿದೆ. ಹತ್ಯೆ ಆದ ನಂತರ ಇನ್ನು ಈ ರೀತಿಯ ಹತ್ಯೆಗಳಾಗಬಾರ್ದಂತ ಹೇಳಿ ಪೊಲೀಸರು ಕಾನೂನನ್ನು ಇನ್ನೂ ಬಿಗಿಗೊಳಿಸಬೇಕಾಗತ್ತಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.